ತುಷ್ಟೀಕರಣದ ಪರಾಕಾಷ್ಠೆಗೆ ತಲುಪಿದೆ. ತುಷ್ಟೀಕರಣ ಮೂಲಭೂತವಾದಿ ಮುಂದೆ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡ್ತದೆ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿಯ ನಿಲುವೇನು ಅನ್ನುವಂಥದ್ದನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಅಲ್ಲಿ ಮಂಗಳೂರು ಟೆರರ್ ಅಟ್ಯಾಕ್ದಲ್ಲಿ ಇರ್ಬೋದು, ರಾಮೇಶ್ವರಂ ಕೆಫೆ ಇರ್ಬೋದು, ಅಲ್ಲಿ ಅವ್ರು ಹೇಳೋದು ಮೊದಲು ಆರಂಭದಲ್ಲೇ ಕ್ಲೀನ್ ಚಿಟ್ ಕೊಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದಾದ ನಂತರ ಹುಬ್ಬಳ್ಳಿಯಲ್ಲಿ ಇಷ್ಟೊಂದು ಗಂಭೀರ ಪ್ರಕರಣ ಇದ್ದಂಥದ್ದನ್ನು ವಿತ್ಡ್ರಾ ಮಾಡ್ತಾರೆ. ಹೈಕೋರ್ಟ್ ಕಪಾಳ ಮೋಕ್ಷ ಮಾಡ್ತದೆ. ಹಾಗಾಗಿ ಇಂಡೈರೆಕ್ಟಾಗಿ ಇದು ಒಂದು ರೀತಿಯಲ್ಲಿ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಟ್ಟಂತೆ. ಕಾಂಗ್ರೆಸ್ಸು ದೇಶದ ಸುರಕ್ಷತೆ ಜೊತೆಗೆ ಇದೇ ಇಲ್ಲೋ ಕಾಂಗ್ರೆಸ್ ಸರ್ಕಾರ ಅನ್ನೋದು ಸ್ಪಷ್ಟಪಡಿಸಬೇಕು. ದೇ ಹ್ಯಾವ್ ಟು ವೆರಿ ಕ್ಲಿಯರ್ಲಿ ಟೇಕ್ ಎ ಸ್ಟ್ಯಾಂಡ್. ಇಷ್ಟೊಂದು ಗ್ಲೇರಿಂಗ್ ಇದರಲ್ಲಿ ಅವರು ವಿತ್ಡ್ರಾ ಮಾಡ್ತಾರೆ. PFI ದವ್ರದ್ದು ವಿತ್ಡ್ರಾ ಮಾಡ್ತಾರೆ. ಆ ನಂತರ ಮಂಗಳೂರು ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ತಾರೆ. ಹಾಗಾಗಿ ಇವತ್ತು ಸರ್ಕಾರ ಇನ್ನು 43 ಕ್ರಿಮಿನಲ್ ಪ್ರಕರಣಗಳನ್ನು ರದ್ದುಪಡಿಸಿತು. ಸಂಪೂರ್ಣವಾಗಿ ಇದರಲ್ಲಿ ಸರ್ಕಾರ ಬೆತ್ತಲಾಗಿದೆ. ಈ ರೀತಿಯಾದಂತಹ ಒಂದು ತುಷ್ಟೀಕರಣ ಇದು ದೇಶದ ಸುರಕ್ಷತೆ ಕೂಡ ಒಂದು ದಿವಸ ಧಕ್ಕೆ ಬರ್ತದೆ. ರಾಜ್ಯದ ಸುರಕ್ಷತೆಗೂ ಧಕ್ಕೆ ಬರ್ತದೆ. ಯಾಕಂದ್ರೆ ದೇ ಫೀಲ್ ಇಟ್ ಇಸ್ ಎ ಸೇಫ್ ಪ್ಲೇಸ್. ಏನು ಮಾಡಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು? ಮತ್ತು ಇವ್ರದ್ದು ಇತಿಹಾಸನೂ ಹಂಗೆ ಇದೆ. ಕೇಸರಿ ಟೆರರಿಸ್ಟ್ ಅಂತ ಹೇಳಿದವರು ಇವರೇ. ಮುಂಬೈ ಭಯೋತ್ಪಾದನಾ ದಾಳಿ ನಡೆದಾಗ ದಿಗ್ವಿಜಯ್ ಸಿಂಗ್ ಅವತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಅವರು ಮಾಜಿ 10 ವರ್ಷ ಮುಖ್ಯಮಂತ್ರಿಯಾಗಿದ್ದರು, ರಾಜ್ಯಸಭೆ ಸದಸ್ಯರಾಗಿದ್ದರು. ಅವ್ರು ಹೇಳಿದ್ದೇನು ಇದು RSS ಅವ್ರು ಮಾಡಿದ್ದು ಅಂತ ಹೇಳಿದ್ದರು. ಅಂದರೆ ಪಾಕಿಸ್ತಾನ ಕ್ಲೀನ್ ಚಿಟ್ ಹೊಡಕ್ಕೆ ಕೊಟ್ರಿ ನೀವು. ಇಲ್ಲಿಯೂ ಕೂಡ ಚಾರ್ಜ್ ಶೀಟ್ನಲ್ಲಿ ಇಷ್ಟೊಂದು ಗಂಭೀರವಾದಂತಹ ಪ್ರಕರಣ ಇದ್ದಾಗ ಮತ್ತು ನಮಗೇನು ಹೇಳ್ತಾರೆ, ಇವರಿಗೆ ತುಷ್ಟೀಕರಣ ಪಾಕಿಸ್ತಾನ ಮತ್ತು ಮುಸಲ್ಮಾನರಲ್ಲಿಲ್ಲ. ಅಂದರೆ BJP ನಾವು ಮುಸಲ್ಮಾನರಿಗೆ ಪರ್ಸೆ ಎಲ್ಲ ಮುಸಲ್ಮಾನರಿಗೆ ನಾವು ವಿರೋಧವನ್ನು ಮಾಡಿಲ್ಲ. ಯಾರು ಮೂಲಭೂತವಾದಿಗಳಿದ್ದಾರೆ, ಯಾರು ಕಮ್ಯುನಲ್ ಇದ್ದಾರೆ, ಇಸ್ಲಾಮಿಕ್ ಫಂಡಮೆಂಟಲಿಸ್ಟ್ ಅಂತ ಏನು ಹೇಳ್ತಾರೆ, ಆ ರೀತಿ ಭಯೋತ್ಪಾದನೆ ಬೆಂಬಲಿಸ್ತಾರೆ, ಅವರಿಗೆ ನಾವು ಖಡಾಖಂಡಿತವಾಗಿ ವಿರೋಧಿ ತುಷ್ಟೀಕರಣಕ್ಕೆ. ಇದ್ರ ಬಗ್ಗೆ ಯಾರಿಗೇನು ಡೌಟ್ ಇರೋದು ಬೇಡ. ನಮ್ಮನ್ನೇನು ಪ್ರಶ್ನೆ ಮಾಡ್ತೀರಿ ನೀವು? ಇವತ್ತು ದೇಶದಲ್ಲಿ ಅತ್ಯಂತ ದುರ್ದೈವ ಪಹಲ್ಗಾಮ್ ಘಟನೆ. ಆದರೆ ಪಹಲ್ಗಾಮ್ ಘಟನೆಯ ಹಿನ್ನೆಲೆಯಲ್ಲಿ ನೀವು ಮಾತನಾಡ್ತಾ ಇರುವಂಥ ರೀತಿ ನೋಡಿದ್ರೆ, ಮೋದಿ ಸರ್ಕಾರ ಬಂದ ನಂತರ ಎಷ್ಟು ಭಯೋತ್ಪಾದನಾ ಚಟುವಟಿಕೆ ನಡೆದು ಮತ್ತು ನಿಮ್ಮ ಕಾಲದಲ್ಲಿ ಏನು ನಡೀತಾ ಇದ್ದು, ನೀವೇನು ಮಾಡಿದ್ವಿ, ನಾವೇನು ಮಾಡಿದ್ವಿ, ಈ ಟ್ರ್ಯಾಕ್ ರೆಕಾರ್ಡ್ ಇದೆ. ಆದರೆ ನೀವು ಈ ಮೂಲಭೂತವಾದಿಗಳ ಕೇಸನ್ನು ಹಿಂತೆಗಿತೀರಿ. ನೀವು ಒಂದು ಹಂತದಲ್ಲಿ ಇದನ್ನು NIA ಕೊಡಬೇಕು ಅನ್ನುವಂಥ ಒತ್ತಾಯ ಬಂದಿತ್ತು. ಹುಬ್ಬಳ್ಳಿ ಘಟನೆಯನ್ನು ಅಲ್ಲಿ DJ ಹಳ್ಳಿ KG ಹಳ್ಳಿದು ಪ್ರಯತ್ನ ಮಾಡ್ತಾ ಇದ್ದಾರೆ. ಮೈಸೂರು ಘಟನೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಮಂಗಳೂರಿನಲ್ಲಿ ಅವ್ಯಾಹತವಾಗಿ ಕೊಲೆಗಳು ನಡೀತಾವೆ. ಹಾಗಾಗಿ ಆ ಯಾಸಿನ್ ಮಲ್ಲಿಕ್ನ ಜೊತೆಗೆ ಶೇಕ್ ಹ್ಯಾಂಡ್ ಮಾಡೋದು, ಇಲ್ಲಿ ಸಮಾಜದಲ್ಲಿ ಅಶಾಂತಿಯನ್ನು ಹುಟ್ಟಿಸಿ ಮೂಲಭೂತವಾದವನ್ನು ಬೆಳೆಸ್ತಾ ಇರುವಂಥ ಇಸ್ಲಾಮಿಕ್ ಫಂಡಮೆಂಟಲಿಸಮ್ ಬೆಳೆಸ್ತಾ ಇರುವಂಥವ್ರನ್ನ ಕೇಸನ್ನು ವಿತ್ಡ್ರಾ ಮಾಡೋದು, ಇದು ಕಾಂಗ್ರೆಸ್ಸಿನ ನೀತಿಯಾಗಿದೆ. ಇದರಿಂದ ದೇಶಕ್ಕೆ, ರಾಜ್ಯಕ್ಕೆ ಒಳ್ಳೆಯದಾಗೋದಿಲ್ಲ.
ಆದರೆ ದೇಶದಲ್ಲಿ ಕೋರ್ಟು ನ್ಯಾಯಾಂಗ ವ್ಯವಸ್ಥೆ ಬಲವಾಗಿರೋದ್ರಿಂದ ಇವರಿಗೆ ಕಪಾಳ ಮೋಕ್ಷವನ್ನು ಮಾಡಿದೆ. ಪಾಕಿಸ್ತಾನ ಅಳ್ತಾ ಇದೆ, ನಮ್ದು ಇದು ಹೊಡೆದಾರ, ನಮ್ದು ಅದರ ಹೊಡೆದಾರ, ನಾವು ನಮಾಜ್ ಮಾಡಿ ನಾವು ಅಟ್ಯಾಕ್ ಮಾಡ್ಬೇಕಂತಿದ್ವಿ, ಅದಕ್ಕಿಂತ ಮೊದಲ ಅಟ್ಯಾಕ್ ಮಾಡಿದರು, ನಮ್ಮ ವಿಮಾನಗಳು ಹಾರಲಿಲ್ಲ, ನಮ್ಮ ಸಂಪೂರ್ಣ ಏರ್ ಬೇಸ್ ನಾಶ ಮಾಡಿದ್ದಾರೆ, ಈ ರೀತಿ ಹಲವಾರು ಸಂಗತಿಗಳನ್ನು ಹೇಳ್ತಾರೆ. ಆದರೆ ಇವರು ಬಾಯಿ ಬಂದಂಗೆ ನಿಮ್ಮ ಸಾಕ್ಷಿ ಕೊಡ್ರಿ, ನಮಗೆ ಎಷ್ಟು ಲಾಸ್, ಅದೇನಾಗ್ಯದ ಲಾಸ್ ಆಗ್ಯದ ಅದು ಮಿಲಿಟ್ರಿಯವರು ಸರ್ಕಾರ ಏನು ಮಾಡಬೇಕು ಗಮನಿಸ್ತಿರ್ತಾರೆ, ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಆದರೆ ಭಾರತ ಇದರಲ್ಲಿ ಮೇಲ್ಗೈ ಸಾಧಿಸಿದ್ದು ನಿಮ್ಗೆ ಸಂತೋಷ ಬೇಡ. ಅನೇಕ ತಪ್ಪು ನಿರ್ಣಯ ಆಗಿದ್ದರೂ ಸಹಿತ 71ರ ವಾರದಲ್ಲಿ ಅನೇಕ ತಪ್ಪು ನಿರ್ಣಯ ಯಾವತ್ತಿನ ರಾಜಕೀಯ ನಾಯಕರು ಮಾಡಿದರೂ ಸಹಿತ ನಾವು ಒಟ್ಟಾರೆ ಭಾರತ ಗೆದ್ದಿದ್ದರ ಬಗ್ಗೆ ಎಲ್ಲ ಪಕ್ಷಗಳು ಇನ್ಕ್ಲೂಡಿಂಗ್ ಜನಸಂಘ ನಾವು ಸಂತೋಷ ವ್ಯಕ್ತಪಡಿಸಿದ್ವಿ. ನಿಮ್ದೇನಿದೆ ನೀತಿ? ಸರ್ಜಿಕಲ್ ಸ್ಟ್ರೈಕ್ ಆದ್ರೆ ಸಾಕ್ಷಿ ಬೇಕು, ಅವ್ರು ಅಳ್ತಾರೆ, ನಮ್ಗೆ ಹೊಡೆದ್ರು, ನಮ್ಮ ನೀರು ಬಂದ್ ಮಾಡಿ ಅಂದರೆ ಎಲ್ಲಿ ಇಟ್ಕೋತೀರಿ ಅಂತ ಪ್ರಶ್ನೆ ಕೇಳ್ತಾರೆ. ಆ ಸಿಂಧೂ ನದಿ ಒಪ್ಪಂದದಲ್ಲಿ ಎಂಥ ಅನ್ಯಾಯ ನಮಗಾಗಿತ್ತು ಅನ್ನೋದು ಇವ್ರಿಗೇನು ಕಲ್ಪನೆ ಇದೆಯಾ? ಸಿಲ್ಟ್ ಸೈಡ್ ತೆಗಿಲಿಕ್ಕೆ ಅವಕಾಶ ಇಲ್ಲ, ಅದರೊಳಗೇನು ಇದೇ ಸಂಗ್ರಹ ಆಗ್ತದೆ ಸರ್ ಹೂಳು, ಆ ಹೂಳು ತೆಗಿಲಿಕ್ಕೆ ಆ ಒಪ್ಪಂದದಲ್ಲಿ ಅವಕಾಶ ಇಲ್ಲ. ಅಂದರೆ ನೀರು ಸಂಗ್ರಹ ಆಗಿದೆ ಅಂತ ಭಾವಿಸಿ ಪಾಕಿಸ್ತಾನಕ್ಕೆ ನೀರು ಕೊಡುವ ವ್ಯವಸ್ಥೆ ಮಾಡಿದಂಥದ್ದು ನಾವೀಗ ತಡೀತಾ ಇದ್ದೀವಿ. ಇವ್ರು ಹೇಳಿದಾನ ಎಲ್ಲಿಟ್ಕೋತೀರಿ? ಅವ್ರು ಅಳ್ತಾ ಇದ್ದಾರೆ ನಮಗೆ ತೊಂದರೆ ಆಗ್ತದೆ ರೀ ಅಂತ. ಅವರ ವಿಶ್ವಸಂಸ್ಥೆ ಒಳಗೂ ಹೇಳ್ತಾರೆ, ಅಮೇರಿಕಾಕ್ಕೂ ಹೇಳ್ತಾರೆ ಭಾರತಕ್ಕೆ ಹೇಳ್ರಿ ಅಂತ. ಕೆಲವರಂತೂ ಪಾಕಿಸ್ತಾನಕ್ಕೆ ನೀರು ಕೊಡ್ರಿ ಅಂತ ಮಾತಾಡ್ತಾರೆ ಇವರು. ಅಂದರೆ ನಿಮ್ಮ ಏನು ನಡೀತಾ ಇದೆ, ನಿಮ್ಮ ತುಷ್ಟೀಕರಣ ಯಾವ ಪ್ರಮಾಣದಲ್ಲಿ ನಿಮ್ದು ಆಗ್ತಾ ಇದೆ ಅನ್ನುವಂಥದ್ದನ್ನು ಕಾಂಗ್ರೆಸ್ ಪಾರ್ಟಿಗೆ ಇದೇ ರೀತಿ ಹೋದರೆ 2-3 ರಾಜ್ಯದೊಳಗೆ ಇದ್ದೀರಿ ನೀವು, ಏನಕ್ಕೇನು ಕಾರಣದಿಂದ ಒಂದು 80-90-99 ಇದ್ದೀರಿ ನೀವು, ಮುಂದಿನ ಸರ್ತೆ 25 ಆಗ್ತೀರಿ ನೀವು ದೇಶದವ್ರು. ಟೂ ಮಚ್ ಇದೆ. ಇಲ್ಲಿ ಕೇಸು DJ ಹಳ್ಳಿ ಕೇಸು, ಮೈಸೂರದಾಗಿನ ಕೇಸು, ಎಲ್ಲ ಕೇಸಿನ ತೆಗಿತೀವಿ ಅಂತಾರೆ. ಅಂದರೆ ಏನು ಬೇಕಾದ್ದು ಮಾಡಿ ಆಮೇಲಿಂದ ಒಂದು 2 ವರ್ಷ ಕೋರ್ಟಿಗೆ ಅದು ಓಡಾಡಿ ಆ ನಂತರ ಸರ್ಕಾರ ಹಿಂತೆಗೆದ್ಬಿಡೋದು. ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಇಟ್ ಈಸ್ ಹ್ಯಾಪನಿಂಗ್? ಮತ್ತು ಪ್ರಯೋಗಶಾಲೆ ಆಗಿದೆ. ಪ್ರಯೋಗಶಾಲೆ ಎಲ್ಲ ದೇಶನ ಪ್ರಯೋಗಶಾಲೆ ಇದೆ. ಅವ್ರು ಗುಂಡೂರಾಯರು ಹೇಳ್ಯಾರ, ಇವರು ಹೇಳ್ಯಾರ, RSS ಇದು ದೇಶ RSSನ್ನು ಸ್ವೀಕಾರ ಮಾಡಿದ್ದು ನೀವು ನೆನ್ಪಿಟ್ಕೋರಿ. ದೇಶ BJP ಸ್ವೀಕಾರ ಮಾಡ್ಯದ, RSSನ್ನು ಸಿದ್ಧಾಂತವನ್ನು ದೇಶ ಸ್ವೀಕಾರ ಮಾಡ್ಯದ. ನೀವು ಒಪ್ಪಲ್ದೇ ನಾವು RSS ತವ್ರು ನಾವಿದ್ದೀವಿ ಸರ್ಕಾರದಲ್ಲಿ. ನಿಮ್ಮ ಸಿದ್ಧಾಂತವನ್ನು ತಿರಸ್ಕರಿಸ್ಯಾರ. ಇಟ್ ಹ್ಯಾಸ್ ಬೀನ್ ರಿಜೆಕ್ಟೆಡ್ ಇನ್ ಟೋಟಲ್. 40 ಬಾರಿ ಲಾಂಚ್ ಆಗ್ಯಾರ ರಾಹುಲ್ ಗಾಂಧಿಯವರು, 40 ಬಾರಿನೂ ಫೇಲ್ ಆಗ್ಯದ. ಪ್ರತಿ ಸರ್ತಿ ಲಾಂಚ್ ಆಗ್ತದೆ, ಫೇಲ್ ಆಗ್ತದೆ. ಚಂದ್ರಯಾನನು 2ನೇ ಸರ್ತಿಗೆ ಸಕ್ಸಸ್ ಆಗ್ತದೆ. ಅದರ ರಾಹುಲ್ ಗಾಂಧಿ ಮಾತ್ರ ಸತತ ಫೇಲು, ಅದರ ಲಾಂಚ್ ಮಾಡೋದು ಬಿಡೋದಿಲ್ಲ. ಇನ್ನು ಜನೌಷಧಿ ಕೇಂದ್ರ ಬಂದ್ ಮಾಡ್ಯಾರ. ಪ್ರಧಾನಮಂತ್ರಿ ಹೆಸರು ಕೇಳಿದ್ರೆ ಎಷ್ಟು ಅಲರ್ಜಿ ಅದಂತ್ರಿ ಇವ್ರಿಗೆ. ಪ್ರಧಾನಮಂತ್ರಿ, ಈ ಪ್ರಧಾನಮಂತ್ರಿ ಅಲ್ಲ, ಒಟ್ಟ ಪ್ರಧಾನಮಂತ್ರಿ. ಯಾವಾಗ ಒಂದು ಸರ್ತಿ ರಾಜೀವ್ ಗಾಂಧಿಯವರ ದೇಹಾಂತವಾಯಿತು ಅವತ್ತಿನಿಂದ ಗಾಂಧಿ ಮನೆತನದವರು ಪ್ರಧಾನಮಂತ್ರಿ ಸೀಟ್ನಲ್ಲಿ ಇಲ್ಲ. ಅವತ್ತಿನಿಂದ ಅಲರ್ಜಿ ಸ್ಟಾರ್ಟ್ ಆಗಿಬಿಟ್ಟದೆ. ದೇ ಆರ್ ಅಲರ್ಜಿಕ್ ಟುವರ್ಡ್ಸ್ ದಿ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಆರ್ ಪ್ರೈಮ್ ಮಿನಿಸ್ಟರ್ ನೇಮ್. ಅಂದರೆ ಪ್ರಧಾನಮಂತ್ರಿ ಅನ್ನುವಂಥ ಸ್ಥಾನದ ಬಗ್ಗೆನೇ ಅವ್ರಿಗೊಂದು ಅಲರ್ಜಿ ಕ್ರಿಯೇಟ್ ಆಗಿಬಿಟ್ಟು ಅದನ್ನು ಎಷ್ಟು ಬೇಕಷ್ಟು ಡಿಗ್ರೇಡ್ ಮಾಡಬೇಕು. ನರಸಿಂಹರಾವರಿದ್ದಾಗೂ ಪ್ರಯತ್ನ ಮಾಡಿದರು, ಒಂದು ದೇವೇಗೌಡರು, ಗುಜರಾಲ್ರು, ವಾಜಪೇಯಿ ಇದ್ದಾಗ ಪ್ರಯತ್ನ ಮಾಡಿದರೂ ನಡೀಲಿಲ್ಲ. ಒಂದು ಮನಮೋಹನ್ ಸಿಂಗ್ ಅಂತೂ ಹೆಂಗಿದ್ದರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ದೋ ಹಿ ವಾಸ್ ಎ ಗ್ರೇಟ್ ಎಕಾನಮಿಸ್ಟ್. ಅವ್ರನ್ನ ಯಾವ ರೀತಿ ಕಾಂಗ್ರೆಸ್ ಪಾರ್ಟಿ ನಡೆಸ್ಕೊಳ್ತೀವಿ ಅನ್ನೋಂಥದ್ದು ಸೂಪರ್ ಪ್ರೈಮ್ ಮಿನಿಸ್ಟರ್ ಉಂಟಾಗಿದ್ದರು. ಹಾಗಾಗಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ, ಪ್ರಧಾನಮಂತ್ರಿ ಫೋಟೋ ಇದೆ ಅನ್ನೋ ಏಕೈಕ ಕಾರಣಕ್ಕೆ ನಾವು ಫ್ರೀ ಕೊಡ್ತೀವಿ ಅಂತ ಮಾತಾಡ್ತಾರೆ ಇವರು ಗುಂಡೂರವರು. ಜನೌಷಧಿ ಕೇಂದ್ರ ಬಂದ್ ಮಾಡ್ಯಾರ. ಈಗಿಷ್ಟು ಓಪನ್ ಆಗಿ ಹೇಳ್ತಾ ಇದ್ದೇನೆ. ಈಗ ಸದ್ಯ ಹೋಗಿ ನೀವು ಚೆಕ್ ಮಾಡಿರಿ KIMS ಒಳಗೆ
ಔಷಧಿಗಳು ಸಿಗ್ತಾ ಇಲ್ಲ, ಬಿ ಪಿ ಗುಳಿಗೆ ಸಿಗ್ತಾ ಇಲ್ಲ, ಡಯಾಬಿಟಿಸ್ ಸಿಗ್ತಾ ಇಲ್ಲ. ನೀವು ಫ್ರೀ ಕೊಟ್ಟಲ್ಲ, ನೀವು ಫ್ರೀ ಕೊಟ್ಟರೆ ಯಾವನಾರ ಹೋಗಿ ದುಡ್ಡು ಕೊಟ್ಟು ತೊಗೊಳ್ತಾನೆ. ಯಾಕೆ ಈ ದ್ವೇಷ ನಿಮಗೆ ಪ್ರಧಾನಮಂತ್ರಿ ಹೆಸರಿನ ಬಗ್ಗೆ?